ಶಾಸಕರ ಮಾಜಿ ಕಾರ್ ಡ್ರೈವರ್ ಅರೆಸ್ಟ್ ಆಗಿದ್ದಾರೆ. ಕೊಲೆ ಕೇಸಲ್ಲಿ ಮಾಜಿ ಕಾರ್ ಡ್ರೈವರ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹೊಸದುರ್ಗ ಶಾಸಕರನ್ನ ಅವರ ಕಾರ್ ಡ್ರೈವರ್ ಆಗಿದ್ದಂದ್ರೆ ಮಾಜಿ ಕಾರ್ ಡ್ರೈವರ್ ಆಗಿದ್ದಂತಹ ಯಶವಂತನನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಶಾಸಕ ಬಿಜಿ ಗೋವಿಂದಪ್ಪ ಅವರ ಮಾಜಿ ಕಾರು ಚಾಲಕ ಯಶವಂತ್ ಪ್ರಿಯತಮೆಯ ಗಂಡನನ್ನ ಕೊಲೆ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಯಶವಂತನನ್ನ ಅರೆಸ್ಟ್ ಮಾಡಲಾಗಿದೆ. ಪತಿ ಪ್ರಸನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದು ಗಾಯತ್ರಿ. 7 ತಿಂಗಳ ಹಿಂದೆ ಗಾಯತ್ರಿಯ ಗಂಡ ಪ್ರಸನ್ನ ಕೊಲೆ ಆಗ್ತಾರೆ. ಜಾನ್ಕಲ್ ಗ್ರಾಮದ ಗಾಯತ್ರಿಯ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ. ಗಂಡನ ಕೊಲೆಗೆ ಸುಪಾರಿ ಕೊಟ್ಟಿದ್ದ ಗಾಯತ್ರಿ ಹಾಗೆಯೇ ಯಶವಂತ್, ವೀರಭದ್ರಪ್ಪ, ಲೋಹಿತ್ ಇವರೆಲ್ಲರನ್ನ ಕೂಡ ಇದೀಗ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಶಾಸಕ ಬಿಜಿ ಗೋವಿಂದ ಕಾರಿಗೆ ಟೆಂಪ್ರವರಿ ಚಾಲಕನಾಗಿದ್ದ ಯಶವಂತ್, ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿದ್ದ ಪ್ರಸನ್ನನ ಪತ್ನಿ ಗಾಯತ್ರಿಯ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಬನಸಿಹಳ್ಳಿ ಬಳಿ ಪ್ರಸನ್ನನ ಕಿಡ್ನಾಪ್ ಮಾಡಿ ಕೊಂದು ಹಾಕಿದ್ರು. ಚಿಕ್ಕಮಗಳೂರು ಜಿಲ್ಲೆ ಲಿಂಗದಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಪ್ರಸನ್ನನ ಶವ ಪತ್ತೆಯಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಶವಂತನನ್ನ ಅರೆಸ್ಟ್ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ಇದೀಗ ಗಾಯತ್ರಿ, ಯಶವಂತ್, ವೀರಭದ್ರಪ್ಪ, ಲೋಹಿತ್ ಇವರನ್ನ 4 ಜನರನ್ನ ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಪ್ರಿಯತಮೆಯ ಗಂಡನನ್ನ ಹತ್ಯೆ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಹೊಸದುರ್ಗ MLA ಅವರ ಮಾಜಿ ಕಾರ್ ಡ್ರೈವರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ಹೊಸದುರ್ಗ ಶಾಸಕರ ಮಾಜಿ ಡ್ರೈವರ್ನನ್ನ ಇದೀಗ ಅರೆಸ್ಟ್ ಮಾಡಲಾಗಿರೋದು ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಯಶವಂತ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರುವಂತಹ ಗಾಯತ್ರಿ, ಶಾಸಕರ ಮಾಜಿ ಕಾರ್ ಡ್ರೈವರ್ ಆಗಿದ್ದಂತಹ ಯಶವಂತ್ ಇವನನ್ನ ಕೂಡ ಇದೀಗ ಅರೆಸ್ಟ್ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಈ ಒಂದು ಘಟನೆ ಯಾವಾಗ ಆಗಿರೋದು? ಇದೀಗ ಈ ಪ್ರಕರಣದಲ್ಲಿ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಸಿಕ್ಕಿರುವಂತಹ ಸಾಕ್ಷಿಗಳು ಜೊತೆಗೆ ಹೇಗೆ ಈ ಪ್ರಕರಣ ಬಯಲಿಗೆ ಬಂತು? ನಮಿತಾ ಜೈನ್ ಏನು ಚಿತ್ರದುರ್ಗ ಜಿಲ್ಲೆ ಜಾನ್ಕಲ್ನಲ್ಲಿ ನಡೆದಿರ್ತಕ್ಕಂಥ ಕೊಲೆ ಪ್ರಕರಣ ಇವತ್ತು ತಡವಾಗಿ ಬಳಕೆಗೆ ಬಂದಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಈ ಜಾನ್ಕಲ್ ಗ್ರಾಮದ ಗಾಯತ್ರಿ ಎನ್ನುವಾಕೆ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ಲು, ಜೊತೆಗೆ ಉಪಾಧ್ಯಕ್ಷ ಕೂಡ ಆಗಿದ್ಲು. ಆಕೆಯ ಗಂಡ ಕಳೆದ 7 ತಿಂಗಳ ಹಿಂದೆ ಕಾಣೆಯಾಗಿದ್ದ. ಆ ಕಾಣೆ ಆದಂತ ಸಂದರ್ಭದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಆತ ಪತ್ತೆ ಆಗಿರಲಿಲ್ಲ. ಹಾಗಾಗಿ ಅವರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದೇ ತಿಂಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಲಿಂಗದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದು UDR ಅಂದ್ರೆ ಅನಾಮಧೇಯ ಶವ ಆಗಿದ್ದಂಥದ್ದು. ಆ ಪ್ರಕರಣ ಮತ್ತು ಇಲ್ಲಿ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು, 2 ಪ್ರಕರಣ ಈಗ ಬೆಳಕಿಗೆ ಬಂದು ಅದು ಕೊಲೆ ಕೇಸ್ ಅನ್ನುವಂಥದ್ದು ಈಗ ಪ್ರಕರಣದಲ್ಲಿ ಪತಿಯನ್ನು ಸುಪಾರಿ ಕೊಟ್ಟಿದ್ಲು ಅನ್ನುವಂತಹ ಮಾಹಿತಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಆ ಪ್ರಕರಣದಲ್ಲಿ ಈಗಾಗಲೇ ಪತ್ನಿ ಗಾಯತ್ರಿ ಜೊತೆ ಏನು ಹೊಸದುರ್ಗ ಶಾಸಕರ ಬಿಜಿ ಗೋವಿಂದಪ್ಪ ಅವರ ಮಾಜಿ ಆಗಿರ್ತಕ್ಕಂಥ ಯಶವಂತ್ ಸೇರಿದಂತೆ ಒಟ್ಟು 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಈ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗೆ.